ಥರ ಸಿನಿಮಾ ಕಳಿಸ್ತಾ ಆದಮೇಲೆ ನೀವು ನೋಡ್ಕೊಂಡು ಬಂದಮೇಲೆ ನಿಮ್ಮ ತಂದೆಯವ್ರು ಏನಾದರೂ ಮಾತಾಡ್ತಿದ್ದೀರಾ ನಿಮ್ಮ ಜೊತೆ? ಏನು ಅದ್ರ ಬಗ್ಗೆ ಏನು ಕೇಳ್ತಿರ್ಲಿಲ್ಲ, ಬಗ್ಗೆ ಏನು ಹೇಳ್ತಿರಲಿಲ್ಲ, ಏನೋ ಮಾತಾಡ್ತಿರ್ಲಿಲ್ಲ. ಏನು ಮಾತಾಡ್ತಿರಲಿಲ್ಲ. ಅಂದರೆ ನೀವು ನೆನಪಿಸ್ಕೊಳ್ಳೋದಾದರೆ ನಿಮ್ಮ ತಂದೆಯವ್ರ ಜೊತೆ ಕಳೆದಂಥ ಒಂದು ಕ್ಷಣಗಳನ್ನು, ಅಥವಾ ಇದು ತುಂಬ ಒಳ್ಳೆಯದು, ನನಗೆ ಹೇಳಿದಂಥ ಒಂದು ಮಾತು ಈಗಲೂ ನೆನಪಿದೆ ಅನ್ನೋದಾದರೆ ಏನಿದೆ ನಿಮ್ಮ ತಂದೆಯವರಿಂದ? ಅಯ್ಯೋ, ಅಂಥದ್ದು ತುಂಬ ಹೇಳಿರ್ತಾರೆ. ತುಂಬ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಈ ಮಾತು ನನಗೆ ಪರ್ಟಿಕ್ಯುಲರ್ ಇಲ್ಲ, ಕೆಲವೊಂದು ಏನಾಗ್ತಾಯಿದ್ರು ಈಗ ನೋಡಿ, ತುಂಬ ಪ್ರೇರಣೆಗಳು ನೋಡಿ. ಉದಾಹರಣೆಗೆ ನೋಡಪ್ಪ, ಇದು ತಣ್ಣೀರನ್ನ ಆರಿಸ್ಕೊಂಡು ಕುಡಿಯೋ ಕಾಲ, ಇದು ಹುಷಾರಾಗಿರಬೇಕು ಅಂತಂತ ಹೇಳೋರು. ತಣ್ಣೀರನ್ನ ಆರಿಸ್ಕೊಂಡು, ಬಿಸಿನೀರನ್ನ ಆರಿಸ್ಕೊಂಡು ಕುಡಿತೀವಿ, ಅದೇ ತಣ್ಣೀರನ್ನ ಆರಿಸ್ಕೊಂಡು ಕುಡಿಯೋದು ಅಂತಂದರೆ ತುಂಬ ಅರ್ಥವಾದ ಮಾತು. ಹೌದೌದು. ಈ ರೀತಿ ತುಂಬ ವಿಚಾರಗಳನ್ನ ಬೇರೆಯವ್ರ ಜೊತೆ ಮಾತಾಡೋರು. ಅದು ನಮಗೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ರೆ ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ನಮಗೆ ನೇರವಾಗಿ ಯಾವ್ದನ್ನೂ ಹೇಳ್ತಿರಲಿಲ್ಲ. ಸೊ ಅದು ನಮಗೆ ಈಗಲೂ ಕೂಡ. ಆಮೇಲೆ ಇನ್ನೊಂದು ಇದೆ ಸರ್, ಅದು ತುಂಬ ತಕ್ಷಣಕ್ಕೆ ನನಗೆ ಜ್ಞಾಪಕ ಬರ್ತಾ ಇಲ್ಲ. ತಾಯಿಯವ್ರ ಬಗ್ಗೆ ಹೇಳೋದಾದರೆ, ನಿಮ್ಮ ತಾಯಿಯವರು ಹೆಂಗೆ ನೋಡ್ಕೊತಾ ಇದ್ದಾರೆ ನಿಮಗೆ? ನೀವು ಎಷ್ಟನೇ ಮಗ ಅಂತ? ನಾನು 3ನೇ ಮಗ. ನಮ್ಮ ಹಿರಿಯಣ್ಣ ಅವರು ಇದ್ದರು. ನಾವು 3 ಜನ ಮಕ್ಕಳು. ಗಂಡು ಮಕ್ಕಳೇನ? 3 ಜನ? 3 ಜನ ಗಂಡು ಮಕ್ಕಳು. ಓಕೆ, ನೀವು 3ನೇ ಅವರು? ನಾನು 3ನೇ. ನೀವು ನಂತರನೇಗರೆ ನಮ್ಮನೆ ಕೊನೆ ಮಗ. ದೊಡ್ಡಣ್ಣ ಅವರು ಲೆಕ್ಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಈಗ. 2ನೇ ಅಣ್ಣ ಅವರು ಅಡ್ವೊಕೇಟು, ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನೊಬ್ಬ ಕಲಾವಿದನಾಗಿ ಹೊರಗಡೆ ಬಂದಿದ್ದೀನಿ ನಾನು. ಅಂದರೆ ಎಲ್ಲ ಒಂದು ಕಡೆ ತಾಯಿಗೆ ತುಂಬ ಪ್ರೀತಿ. ಚಿಕ್ಕ ಮಗು ಕೊನೆ ಮಕ್ಕಳು ಅಂತಂದ್ರೆ ಯಾವಾಗಲೂ ಪ್ರೀತಿ ಇರ್ತದೆ, ನಿಮಗೂ ಗೊತ್ತಿರ್ತದಲ್ಲ. ಹೌದು, ನಿಮ್ಮ ತಾಯಿಯವ್ರು ಹೆಂಗೆ ನಿಮ್ಮನ್ನು? ತಾಯಿ ಎಲ್ಲ ವಿಧದಲ್ಲೂ ಒಂದು ರೀತಿ ಕೊನೆ ಮಗ ಪ್ರೀತಿ, ಯಾವಾಗಲೂ ಜೊತೆಲೇ ಇರಬೇಕು. ನೀವು ಸಿನಿಮಾದಲ್ಲಿ ಈ ಥರ ಮೊದಲದಾಗಿ ಆ್ಯಕ್ಟ್ ಮಾಡ್ತಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿದಾಗ ಮನೇಲಿ ನಿಮ್ಮ ತಂದೆ ತಾಯಿಯವರು ರಿಯಾಕ್ಷನ್ ಏನು ಮಾಡಿದ್ರು, ಏನು ಹೇಳಿದರು? ಇಲ್ಲ, ಮೊದಲನೇ ಸಾರಿಗೆ ನಾನು ಸಿನಿಮಾ ಮಾಡಿದಾಗ ಓಕೆ, ತಂದೆ ತಾಯಿಗೆ ಸಾಮಾನ್ಯವಾಗಿ ಓದು, ಒಂದೊಳ್ಳೆ ಕೆಲಸ ತಗೋ, ಇದು ಎಲ್ಲರ ಗುರಿ ಇರ್ತದೆ. ಚೆನ್ನಾಗಿರು, ನೀತಿವಂತನಾಗಿರು ಅನ್ನೋದೊಂದು ಇರ್ತದೆ. ಅದರಾಚೆಗೆ ಈಗ ಸಿನಿಮಾ ನಾಟಕ ಅಂತಂದರೆ ಸ್ವಲ್ಪ ಆತಂಕ ಆಗುತ್ತೆ. ಆ ರೀತಿ ಆತಂಕಗಳು ಯಾವುದೂ ನಮ್ಮನೇಲಿ ವ್ಯಕ್ತಪಡಿಸಲಿಲ್ಲ. ನಿನಗಿದೆ ಅದನ್ನು ಮಾಡು, ನಿನಗೆ ಶಕ್ತಿ ಇದೆ ಮಾಡು, ಮಾಡೋದು. ಒಂದೇನು ಅಂತ ನಮ್ಮ ಮೇಲೆ ಭರವಸೆ ಇತ್ತು ಅವ್ರಿಗೆ, ನಮ್ಮ ಅವ್ರ ಮಕ್ಕಳ ಮೇಲೆ ಭರವಸೆ ಇತ್ತು. ಎಷ್ಟೇ ಆದರೂ ನಮ್ಮ ಮಕ್ಕಳು ಅನ್ನೋದೊಂದು ಭರವಸೆ. ಸೊ ಹಾಗಾಗಿ ಎಲ್ಲೋದ್ರೂ ಯಾವುದೇ ಕಾರಣಕ್ಕೂ ದಾರಿ ತಪ್ಪಲ್ಲ, ರೀತಿ ನೀತಿಯಿಂದ ಬಾಳ್ತಾರೆ, ಜವಾಬ್ದಾರಿಯಿಂದ ಬದುಕ್ತಾರೆ ಅನ್ನೋದೊಂದು ಇತ್ತು. ಆಮೇಲೆ ಅವ್ರ ಬದುಕನ್ನು ಅವರೇ ಕಟ್ಕೊಳ್ಳೋ ಮಟ್ಟಿಗಿನ ಒಂದು ಪ್ರೌಢಿಮೆ ಮತ್ತು ಜಾಣತನ ಇದೆ ಅನ್ನೋದನ್ನು ಮನಗಂಡಿದ್ರು. ಹೌದೌದು. ಓದಿಸ್ತಾ ಇದ್ರು ನಮ್ಮಲ್ಲಿ. ಒಂದೇನಂದರೆ ಈ ರೇಡಿಯೋ ಕೇಳೋದು, ಓದೋದು. ನಮ್ಮ ತಂದೆ ಸುಮಾರು ಅವರ ಕಡೆಗಾಲದವರೆಗೂ ದಿನಪತ್ರಿಕೆಗಳನ್ನ ಬಿಡದೆ ಓದ್ತಾಯಿದ್ರು, ನಮ್ಮ ಕೈಲಿ ಓದಿಸ್ತಾಯಿದ್ರು. ಆಮೇಲೆ ಪುಸ್ತಕಗಳು ನಮ್ಮ ಮನೆಯಲ್ಲಿ, ನಮ್ಮ ಹಿರಿಯಣ್ಣ ತುಂಬ ಪುಸ್ತಕಗಳನ್ನ ತಂದು ನಮಗೆ ಪರಿಚಯ ಮಾಡಿಸ್ತಾಯಿದ್ರು, ಮನೆಗೆ ತರಿಸ್ತಾಯಿದ್ರು. ಹೀಗೆ ಒಂದು ರೀತಿ ಪುಸ್ತಕದ ಪ್ರೀತಿ, ಅದೊಟ್ಟಿಗೆ ನಾವು ಬೆಳೆದವರು. ಆಮೇಲೆ ಆಗ ಬಿಗಿನಿಂಗು ಡಿ ಚಾನಲ್ಗಳನ್ನು, ಸೀರಿಯಲ್ಗಳು, ಶಾರುಖ್ ಖಾನ್ದು ಫೌಜಿ, ಸರ್ಕಸ್ಸು, ಒಳ್ಳೊಳ್ಳೆ ಸೀರೆಗಳು ಬರೋದು ಅವಾಗ. ಅಂದರೆ ನಿಮಗೆ ಸಮಾಧಾನವಾಗಿ ಮೌಲ್ಯಯುತವಾಗಿ ನೋಡೋಂಥ ಧಾರಾವಾಹಿಗಳು ಇವುಗಳೆಲ್ಲ ಬರ್ತಾಯಿತ್ತು. ಅವೆಲ್ಲ ನಮ್ಮನ್ನು ರೂಪಿಸ್ತು. ಆಮೇಲೆ ನಂತರದಲ್ಲಿ ನಾಟಕ ಮಾಡ್ತಾ ಬಂದರೆ ಸಿನಿಮಾ ನಾಟಕ ಮಾಡ್ತಾ ಅಂತಂದ್ರು ನಾವು ನಾಟಕಕ್ಕಾಗಿ ನಾಟಕ ಮಾಡಬೇಕು, ಅಭಿನಯಕ್ಕಾಗಿ ಅಭಿನಯಿಸಬೇಕು ಅಂತನಲಿಲ್ಲ. ನಾಟಕ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನಾವು ನಾಟಕ ಮಾಡಲಿಲ್ಲ. ಅಂದರೆ ನಮ್ಮದೊಂದು ತಂಡ, ಅದಕ್ಕೆ ಸಾಹಿತಿಗಳ ಒಡನಾಟ ಇರ್ತಿತ್ತು, ಹೋರಾಟಗಾರರ ಸಂಪರ್ಕಗಳಿರ್ತಿತ್ತು, ಮೌಲ್ಯಯುತವಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾಯಿದ್ವಿ. ಆ ಮುಖಾಂತರ ಹೊರಗಡೆ ಬಂದಂತಹ ನಾಟಕಗಳನ್ನೇ ನಾವು ಮಾಡಿದ್ದು. ಅದು ಒಳ್ಳೊಳ್ಳೆ ಕೃತಿಗಳನ್ನ ತಗೊಂಡು, ಚದುರಂಗರು ಅಂತ ಇದ್ದರು, ಅವ್ರದ್ದು ಕಂಬಾರ ನಾಟಕಗಳು, ಹೀಗೆ ಒಳ್ಳೊಳ್ಳೆ ನಾಟಕಗಳನ್ನೇ ಮಾಡಿದ್ವಿ. ಒಳ್ಳೊಳ್ಳೆ ನಿರ್ದೇಶಕರೇ ನಮಗೆ ಸಿಕ್ಕಿದ್ರು. ನಮಗೆ ತುಂಬ ಜನ ನಮ್ಮನ್ನು ಬೆಳೆಸಿದ್ರು ಭೀಮೇಶ್, ತುಂಬ ಜನ ಬೆಳೆಸಿದ್ರು ನಮಗೆ. ಅದೊಂದು ಎಚ್ಚರ ನಮಗೆ ನಮ್ಮ ಬದುಕಿನಲ್ಲಿ, ನಮ್ಮ ನಡೆ ನುಡಿಯಲ್ಲಿ ಸದಾ ಎಚ್ಚರವಾಗಿ ಇರೋ ಹಾಗೆ ನೋಡ್ಕೊಂಡ ಅನೇಕ ಮಹನೀಯರು ನಮ್ಮನ್ನು
ಪೋಷಿಸಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.